ಕೆಂಪುಕೋಟೆ ಬಳಿಯ ಸ್ಫೋಟ ಪ್ರಕರಣದ ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ. 9 ಜನ ಮೃತಪಟ್ಟು 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರ್ತಕ್ಕಂಥದ್ದು. ಪ್ರಕರಣ ಸಂಬಂಧ ಇಬ್ಬರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಹರಿಯಾಣ ಲಿಂಕ್ ಇದೆಯಾ, ಇದ್ರೆ ಹೇಗೆ, ಈ ಆಂಗಲ್ನಲ್ಲಿ ಇನ್ನಷ್ಟು ವಿಚಾರಣೆ ನಡೆಸಲಾಗ್ತಾ ಇದೆ. ನಿನ್ನೆಯಷ್ಟೇ ಹರಿಯಾಣದಲ್ಲಿ ಮೆಗಾ ಆಪರೇಷನ್ ಎನ್ಐಎ ನಡೆಸಿತ್ತು. 3 ವೈದ್ಯರು ಸೇರಿ 7 ಉಗ್ರರನ್ನ ಪೊಲೀಸರು ಬಂಧಿಸಿದ್ರು. ಬಂಧಿತರ ಬಳಿ 350 ಕೆಜಿ ಆರ್ಡಿಎಕ್ಸ್ ಕೂಡ ಪತ್ತೆಯಾಗಿತ್ತು. ಇನ್ನು ಸಾಕಷ್ಟು ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗಿದ್ವು. ಆಲ್ ರೈಟ್, ನಮ್ಮ ಜೊತೆ ಎಸ್.ಕೆ. ಉಮೇಶ್ ಅವರಿದ್ದಾರೆ. ಸರ್, ನಿನ್ನೆ ನಡೆದಂತಹ ದಾಳಿ ಏನಿತ್ತಲ್ಲ, ಅಂದ್ರೆ ಮೊದಲೇ ಮಾಹಿತಿ ಗೊತ್ತಾಗಿದೆ, ಇವರೇನೋ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಕೃತ್ಯ ನಡೆಸೋದಕ್ಕೆ ಹೊರಟಿದ್ದಾರೆ ಅಂತ ಕೇಂದ್ರಕ್ಕೆ ಮಾಹಿತಿ ಗೊತ್ತಾಗಿದೆ. ಸೊ ಎನ್ಐಎ ದಾಳಿ ನಡೆಸಿದೆ ಅಂತ ಏನೆಲ್ಲ ಹೇಳ್ತಾ ಹೋಗ್ಬೋದು ನೋಡಿ. ಫರೀದಾಬಾದ್ಗೆ ಯಾವಾಗ ಎನ್ಐಎ ಮತ್ತೆ ಎನ್ಎಸ್ ಇವರು ಐಬಿನವರು ಎಂಟ್ರಿ ಕೊಟ್ಟ ತಕ್ಷಣನೇ ಇವರುಗಳು ಸುಮ್ಮನೆ ಏಕಾಏಕಿ ಆಗಲ್ಲ, ಇವ್ರು ಬಹಳ ದಿನಗಳಿಂದ ಅವ್ರನ್ನ ಮಾನಿಟರ್ ಮಾಡಿದ್ದಾರೆ. ಜೈಷ್ ಇ ಮೊಹಮ್ಮದ್ ಅವ್ರನ್ನ ಇವ್ರ ಸಂಚಿಗಳನ್ನ ಬಯಲು ಮಾಡಿದ್ದಾರೆ. ಮತ್ತೆ ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಸಂಗ್ರಹಣೆ ಮಾಡ್ತಾರೆ, ಎಲ್ಲಿ ಇಟ್ಕೊಳ್ತಾರೆ, ಇದ್ರಲ್ಲಿ ಭಾಗಿದಾರರು ಯಾರು ಅಂತೇಳಿ ಇವರು ಬಹಳ ಅತ್ಯಂತ ಸೈಬರ್ ಅಲ್ಲಿ ಬಹಳ ಎಕ್ಸ್ಪರ್ಟ್ಗಳಿರ್ತಾರೆ. ಬಹಳ ಕಷ್ಟ ಸಹ ಅವ್ರನ್ನ ಟ್ರಾಪ್ ಮಾಡ್ತಕ್ಕಂಥದ್ದು. ಎಲ್ಲಾದ್ರೂ ಸಿಗಾಕಬಿಡ್ತೀವಿ ನಾವು, ಮೊಬೈಲ್ ಫೋರೆನ್ಸಿಕ್ ಅಲ್ಲಿ ಹಿಡ್ಕೊಬಿಡ್ತಾವ್ರು ನಮ್ಮನ್ನ ಅಂತ ಹೇಳಿ ಬಹಳ ಅತ್ಯಂತ ಗೌಪ್ಯತೆಯಿಂದ ಅವರು ಕೋಡ್ ವರ್ಡ್ಗಳಲ್ಲಿ ಮಾತಾಡ್ಕೊಳ್ಳುವಂತದ್ದು, ಅದು ಅವರೇ ಒಂದು ಲ್ಯಾಂಗ್ವೇಜ್ ತಯಾರು ಮಾಡ್ಕೊಳ್ಳುವಂತದ್ದು. ಒಂದು ಆಪರೇಷನ್ಗೆ ಸಪರೇಟ್ ಲ್ಯಾಂಗ್ವೇಜ್ನೇ ಬರ್ಕೊಬಿಡ್ತಾರೆ ಅವರು. ಅದ್ರ ಮುಖಾಂತರ ಕೋಡೆಡ್ ಲ್ಯಾಂಗ್ವೇಜ್ ಮುಖಾಂತರನೇ ಮಾತುಕತೆಗಳು ಮಾಡ್ತಾರೆ, ಅದನ್ನ ತಯಾರು ಮಾಡ್ತಾರೆ. ಅದನ್ನ ಒಂದು 6 ತಿಂಗಳು ಆ ಲ್ಯಾಂಗ್ವೇಜ್ ಏನೇನು, ಮೆಟೀರಿಯಲ್ಸ್ ಏನೇನು ಹೆಸರುಗಳು, ಎಲ್ಲಿಗೆ ಬರಬೇಕು ಅಂದ್ರೇನು, ಯಾವ ಜಾಗ ಅಂದ್ರೇನು, ಆಪರೇಷನ್ ಮಾಡಬೇಕಾದವರು ಅವ್ರು ಯಾರ ವಿರುದ್ಧವಾಗಿ ಮಾಡಬೇಕು ಅನ್ನುವಂಥದ್ದು ಎಲ್ಲಾ ಕೋಡ್ ಲ್ಯಾಂಗ್ವೇಜ್ ಇರುತ್ತೆ. ಅದನ್ನೆಲ್ಲಾನು ಎನ್ಐಎನವರು ಮತ್ತೆ ಐಬಿನವರು ಅದನ್ನ ಡಿಕೋಡ್ ಮಾಡಿಕೊಂಡು ಮತ್ತೆ ಅವ್ರು ಏನೇನು ಮಾತಾಡ್ತಾ ಇದ್ದಾರೆ, ಇದು ಏನಿದು ಭಾಷೆ ಅಂತ ಅನ್ನುವಂಥದ್ದನ್ನ ಒಳಗೊಕ್ಕಿ ಆಮೇಲೆ ಅವ್ರು ಯಾರು ಅಂತ ಅಂದು ಅವರ ಫಾಲೋ ಅಪ್ ಮಾಡಿಕೊಂಡು ಒಳಗೋಗ್ಬೇಕಾಗ್ತದೆ. ಅಷ್ಟು ಸಡನ್ ಆಗಿ ಒಳಗೆ ನುಗ್ಗಕ್ಕಾಗೋದಿಲ್ಲ, ಅಷ್ಟು ಬಹಳ ಪರಿಣಿತರು ಇವರು ಜೈಷ್ ಇ ಮೊಹಮ್ಮದ್ ಅವರು. ಆ ಕಾರಣಕ್ಕೆ ಅದನ್ನೆಲ್ಲ ಯಾವಾಗ ನಿನ್ನೆ ಸಿಗಾಕೊಂಡ್ರು ಟ್ರೂಪ್ ಆಫ್ ಡಾಕ್ಟರ್ಸ್ ಮತ್ತೆ ಇವರೆಲ್ಲ ವಿತ್ ಅಮೋನಿಯಂ ನೈಟ್ರೇಟ್ ಬಹಳ ಯೂಜ್ ಏನ್ ಸಾವಿರಾರು ಕೆಜಿ ಆರ್ಡಿಎಕ್ಸ್ಗಳು ಮತ್ತೆ AK-47 ರೈಫಲ್ ಮತ್ತೆ AK-56 ಮತ್ತೆ ನೂರಾರು ರೌಂಡ್ಸ್ಗಳು ಇದು ಯಾವಾಗ ಸಿಕ್ತೋ. ಹರಿಯಾಣ ಅಷ್ಟು ಹತ್ರ ಇದೆ ದೆಹಲಿಗೆ. ಮೊನ್ನೆ ಅಷ್ಟು ದೊಡ್ಡ ಆಪರೇಷನ್ ಸಿಂಧೂರ್ ಮಾಡಿ ತಪ್ಪರಾಕಿ ಕೊಟ್ಟಿದೀವಿ. ಇನ್ನೆಷ್ಟು ಧೈರ್ಯ ಇರಬೇಕು ಅವರಿಗೆ ಮತ್ತೆ ಬಂದು ಇಷ್ಟು ಸಾವಿರಾರು ಕೆಜಿ ಸ್ಫೋಟಕ ಅವರು ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಅಂತ ನೋಡಿ. ಇದು ನಮಗೂ ಹಂಗ ಅನಿಸ್ತದೆ. ಏನಪ್ಪಾ ಇದು ಬಾರ್ಡರ್ ಇರ್ತಕ್ಕಂಥ ದೇಶಗಳು, ಪಾಕಿಸ್ತಾನ ಬಾರ್ಡರ್ಗಳಿರ್ತಕ್ಕಂಥ ದೇಶಗಳು ಎಷ್ಟು ಅಲರ್ಟ್ ಆಗಿರ್ಬೇಕು, ಎಷ್ಟು ಬಹಳ ಅತ್ಯಂತ ಅವರು ಬರ್ತಕ್ಕಂಥವ್ರು ಓಡಾಡ್ತಕ್ಕಂಥವ್ರ ಮೇಲೆ ಸಂಶಯಗಳು ಮತ್ತೆ ಮನೆ ಬಾಡಿಗೆ ಮಾಡ್ಕೊಳ್ತಕ್ಕಂಥವ್ರು, ಆಮೇಲೆ ಇವ್ರ ಚಟುವಟಿಕೆಗಳು ಏನು ಮಾಡ್ತಾರೆ ಅಂತ ಅನ್ನುವಂಥದ್ನ ನಾವು ಅಲ್ಲಿರ್ತಕ್ಕಂಥ ಇವ್ರ ಸಾರ್ವಜನಿಕರುಗಳು ಎಲ್ಲ ಫೇಲ್ ಆಗ್ಬಿಡ್ತಾವ್ರ ಅಂತ ಅನಿಸ್ತದೆ. ಯಾಕೆಂದ್ರೆ ಇಷ್ಟೊಂದೆಲ್ಲ ಮಾಡ್ತಾ ಇದಾರೆ ಅವರು, ಇಷ್ಟೆಲ್ಲ ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನಿಜವಾಗ್ಲೂ ಖಂಡಿತವಾಗ್ಲೂ ಗೊತ್ತಾಗಲೇಬೇಕು. ಅದನ್ನ ಈ ವಿಚಾರಗಳು ನೋಡಿ, ಯಾವುದೋ ಮುಖಾಂತರ ಒಂದು ಇನ್ಫಾರ್ಮೇಶನ್ ಬಂದಿದೆ, ಅದು ಬೇರೆ ವಿಚಾರ. ಬಟ್ ಬಂದಂತ ವಿಚಾರಗಳಲ್ಲಿ ಇಷ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಬಲಿಯಾಗ್ತಕ್ಕಂಥ ಕೆಲಸ ಮಾಡಿದಾಗ ಒಬ್ಬನು ಸುಳ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಬಂದಾದ್ಮೇಲೆ ಇಷ್ಟೊಂದು ಅದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿರ್ತಾರೆ, ಅದು 100 ಕೋಟಿ ಖರ್ಚು ಮಾಡಿರ್ತಾರೆ ಇದುವರೆಗೂ ಈ ಒಂದು ಆಪರೇಷನ್ಗಳು ಮಾಡಲೇಬೇಕು ಅನ್ನುವಂಥದ್ದು. ಹೌದೌದು, ಖರ್ಚು ಮಾಡಿರ್ತಾರೆ. ಅದು ಏನಾದ್ರೂ ಒಂದು ಆಗ್ಲೇಬೇಕು ಅನ್ನುವಂತ ಒಂದು ಕಾರ್ಯಕ್ರಮಕ್ಕೆ ತಕ್ಷಣನೇ ಈ ಒಂದು ಸೂಸೈಡಲ್ ಅಟ್ಯಾಕ್ ನ ಮಾಡಿಬಿಡೋಣ, ಯಾಕೆಂದ್ರೆ ಎಲ್ಲ ಹಿಡಿದು ಬಿಟ್ರು, ಇಷ್ಟೆಲ್ಲ ಆಪರೇಷನ್ ಫೇಲ್ ಆಗ್ಬಿಡ್ತದೆ ಅಂತ ಅನ್ನುವಂಥದ್ದಕ್ಕೆ ನಾಳೆ ಫೈನಾನ್ಸ್ ಮಾಡೋದಿಲ್ವಲ್ಲ. ಕೆಲವು ಜನ ಯಾರು ಈ ಕೆಟ್ಟ ಮತೀಯ ಭಾವನೆ ಇಟ್ಕೊಂಡು ಈ ದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಅಯೋಗ್ಯ ಮನಸ್ಥಿತಿಯವರು ಅವರೆಲ್ಲ ಒಳ್ಳೆಯವರು ತುಂಬಾ ಜನ ಇದ್ದಾರೆ. ತುಂಬಾ ಇವ್ರ ಮಧ್ಯೆ ಇರೋ ಮತೀಯ ಕೆಟ್ಟ ಈ ಹುಳಗಳಿದಾವಲ್ಲ, ಅವರು ನಾಳೆ ದಿವಸ ಅವ್ರಿಗೆ ಸಂತೈಸಬೇಕಲ್ಲ. ಆ ಕಾರಣಕ್ಕೋಸ್ಕರ ಈ ತೀರ್ಮಾನಗಳು ಮಾಡಿಕೊಂಡು ಸಾರ್ವಜನಿಕರನ್ನಾದ್ರೂ ಕೊಂದಾಕೋಣ. ಇವ್ರು ಟಾರ್ಗೆಟ್ ಕಮಿಟ್ ಆಗಿರ್ತಾರ. ಈಗ ಜೈಷ್ ತರದ ಭಯೋತ್ಪಾದಕ ಸಂಘಟನೆಗಳು ನಾವ್ ಇಂತಿಷ್ಟು ಮಾಡೇ ಮಾಡ್ತೀವಿ ಅಂತ, ಇಂತಿಷ್ಟು ಬ್ಲಾಸ್ಟ್ ಅಥವಾ ಇಂಥದ್ದೇನೋ ಒಂದು ಮಾಡೇ ಮಾಡ್ತೀವಿ ಅಂತ. ಹೌದು, ಅವರು ಯಾವತ್ತೂ ಅಷ್ಟೇನೆ ಅವ್ರ ಟಾರ್ಗೆಟ್ ಸ್ಟಡಿ ಮಾಡೇ ಮಾಡುದು. ಈಗ ನಾವು 2005 ಆದಂತ IAC ಅಟ್ಯಾಕ್ ತಗೊಳ್ಳಿ, ಅದು 2 ವರ್ಷ ಟ್ರೈ ಮಾಡಿದ್ದಾರೆ. 2 ವರ್ಷ ನಿರಂತರವಾಗಿ ರೆಕ್ಕಿ ಮಾಡ್ತಕ್ಕಂಥದ್ದು. ಅಲ್ಲಿಂದ ಅವನು ಅಬು ಹಂಸ ಬಂದದ್ದು,
ಅವನು ಇಲ್ಲಿರ್ತಕ್ಕಂಥ ಬಿಹಾರ ಒಬ್ಬ ಹುಡುಗನ್ನ ತಯಾರು ಮಾಡ್ತಕ್ಕಂಥದ್ದು, ಆಗಲೇ ಅವನು ಹೋಗಿ ಪಾಕಿಸ್ತಾನಕ್ಕೆ 2-3 ಸಾರಿ ಟ್ರೈನಿಂಗ್ ಮಾಡ್ಕೊಂಡು ಬಂದಂತವನ್ನ ಒಂದು ಕಾಲೇಜ್ಗೆ ಇಂಡಕ್ಟ್ ಮಾಡ್ತಕ್ಕಂಥದ್ದು, ಬೆಂಗಳೂರು ಕಾಲೇಜಲ್ಲಿ ಇಂಡಕ್ಟ್ ಆದಂತವನ್ನ ಇಲ್ಲಿ ಅಸಿಸ್ಟೆನ್ಸ್ ತಗೊಳ್ಳುವಂಥದ್ದು, ಇಲ್ಲಿ ಇನ್ಫಾರ್ಮೇಶನ್ ಯಾವುದು ಒಳ್ಳೆ ಕಾಂಗ್ರಿಗೇಷನ್ ಸಿಗ್ತಿದೆ ನಾವು ಫೈರ್ ಮಾಡೋದಕ್ಕೆ ಅಂತ ಹೇಳಿ ನೇಪಾಳಕ್ಕೆ ಬಂದು ಎಲ್ಲಾ ದಾಖಲಾತಿಗಳು ಅಲ್ಲಿಟ್ಟು ಅಲ್ಲಿಂದ ಟ್ರಾವೆಲ್ ಮಾಡಿ ಇವನ್ನ ಅಸೋಸಿಯೇಟ್ ಮಾಡಿಕೊಂಡು ಆ ಒಂದು IAS ಅಟ್ಯಾಕ್ ಮಾಡ್ತಾನೆ ಇದ್ರೆ 2 ವರ್ಷ ಅಂತ ಆದ್ರೆ ಅವ್ರು ಎಷ್ಟು ಪ್ರಿಪರೇಷನ್ ಇರ್ತಲ್ಲ. ಕೆಂಪುಕೋಟೆ ಬಳಿಯ ಸ್ಫೋಟ ಪ್ರಕರಣದ ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ. 9 ಜನ ಮೃತಪಟ್ಟು 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿರ್ತಕ್ಕಂಥದ್ದು. ಪ್ರಕರಣ ಸಂಬಂಧ ಇಬ್ಬರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಹರಿಯಾಣ ಲಿಂಕ್ ಇದೆಯಾ, ಇದ್ರೆ ಹೇಗೆ, ಈ ಆಂಗಲ್ ನಲ್ಲಿ ಇನ್ನಷ್ಟು ವಿಚಾರಣೆ ನಡೆಸಲಾಗ್ತಾ ಇದೆ. ನಿನ್ನೆಯಷ್ಟೇ ಹರಿಯಾಣದಲ್ಲಿ ಮೆಗಾ ಆಪರೇಷನ್ NIA ನಡೆಸಿತ್ತು. 3 ವೈದ್ಯರು ಸೇರಿ 7 ಉಗ್ರರನ್ನ ಪೊಲೀಸರು ಬಂಧಿಸಿದ್ರು. ಬಂಧಿತರ ಬಳಿ 350 kg RDX ಕೂಡ ಪತ್ತೆಯಾಗಿತ್ತು. ಇನ್ನು ಸಾಕಷ್ಟು ಪ್ರಮಾಣದ ಸ್ಫೋಟಕಗಳು ಪತ್ತೆಯಾಗಿದ್ವು. ಆಲ್ ರೈಟ್, ನಮ್ಮ ಜೊತೆ SK ಉಮೇಶ್ ಅವರಿದ್ದಾರೆ. ಸರ್, ನಿನ್ನೆ ನಡೆದಂತಹ ದಾಳಿ ಏನಿತ್ತಲ್ಲ, ಅಂದ್ರೆ ಮೊದಲೇ ಮಾಹಿತಿ ಗೊತ್ತಾಗಿದೆ, ಇವರೇನೋ ದೊಡ್ಡ ಪ್ರಮಾಣದಲ್ಲಿ ಉಗ್ರ ಕೃತ್ಯ ನಡೆಸೋದಕ್ಕೆ ಹೊರಟಿದ್ದಾರೆ ಅಂತ ಕೇಂದ್ರಕ್ಕೆ ಮಾಹಿತಿ ಗೊತ್ತಾಗಿದೆ. ಸೊ NIA ದಾಳಿ ನಡೆಸಿದೆ ಅಂತ ಏನೆಲ್ಲ ಹೇಳ್ತಾ ಹೋಗ್ಬೋದು ನೋಡಿ. ಫರೀದಾಬಾದ್ಗೆ ಯಾವಾಗ NIA ಮತ್ತೆ NS ಇವರು IBನವರು ಎಂಟ್ರಿ ಕೊಟ್ಟ ತಕ್ಷಣನೇ ಇವರುಗಳು ಸುಮ್ಮನೆ ಏಕಾಏಕಿ ಆಗಲ್ಲ, ಇವ್ರು ಬಹಳ ದಿನಗಳಿಂದ ಅವ್ರನ್ನ ಮಾನಿಟರ್ ಮಾಡಿದ್ದಾರೆ. ಜೈಷ್ ಇ ಮೊಹಮ್ಮದ್ ಅವ್ರನ್ನ ಇವ್ರ ಸಂಚಿಗಳನ್ನ ಬಯಲು ಮಾಡಿದ್ದಾರೆ. ಮತ್ತೆ ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಸಂಗ್ರಹಣೆ ಮಾಡ್ತಾರೆ, ಎಲ್ಲಿ ಇಟ್ಕೊಳ್ತಾರೆ, ಇದ್ರ ಭಾಗಿದಾರರು ಯಾರು ಅಂತ ಹೇಳಿ ಇವರು ಬಹಳ ಅತ್ಯಂತ ಸೈಬರ್ ಅಲ್ಲಿ ಬಹಳ ಎಕ್ಸ್ಪರ್ಟ್ಗಳಿರ್ತಾರೆ. ಬಹಳ ಕಷ್ಟ ಸಹ ಅವ್ರನ್ನ ಟ್ರ್ಯಾಪ್ ಮಾಡ್ತಕ್ಕಂಥದ್ದು. ಎಲ್ಲಾದ್ರೂ ಸಿಗಾಕಬಿಡ್ತೀವಿ ನಾವು, ಮೊಬೈಲ್ ಫೋರೆನ್ಸಿಕ್ ಅಲ್ಲಿ ಹಿಡ್ಕೊಬಿಡ್ತಾವ್ರು ನಮ್ಮನ್ನ ಅಂತ ಹೇಳಿ ಬಹಳ ಅತ್ಯಂತ ಗೌಪ್ಯತೆಯಿಂದ ಅವರು ಕೋಡ್ ವರ್ಡ್ಗಳಲ್ಲಿ ಮಾತಾಡ್ಕೊಳ್ಳುವಂತದ್ದು, ಅದು ಅವರೇ ಒಂದು ಲ್ಯಾಂಗ್ವೇಜ್ ತಯಾರು ಮಾಡ್ಕೊಳ್ಳುವಂತದ್ದು. ಒಂದು ಆಪರೇಷನ್ಗೆ ಸಪರೇಟ್ ಲ್ಯಾಂಗ್ವೇಜ್ ನೇ ಬರ್ಕೊಬಿಡ್ತಾರೆ ಅವರು. ಅದ್ರ ಮುಖಾಂತರ ಕೋಡೆಡ್ ಲ್ಯಾಂಗ್ವೇಜ್ ಮುಖಾಂತರನೇ ಮಾತುಕತೆಗಳು ಮಾಡ್ತಾರೆ, ಅದನ್ನ ತಯಾರು ಮಾಡ್ತಾರೆ. ಅದನ್ನ ಒಂದು 6 ತಿಂಗಳು ಆ ಲ್ಯಾಂಗ್ವೇಜ್ ಏನೇನು, ಮೆಟೀರಿಯಲ್ಸ್ ಏನೇನು ಹೆಸರುಗಳು, ಎಲ್ಲಿಗೆ ಬರಬೇಕು ಅಂದ್ರೆ ಏನು, ಯಾವ ಜಾಗ ಅಂದ್ರೆ ಏನು, ಆಪರೇಷನ್ ಮಾಡಬೇಕಾದವರು ಯಾರ ವಿರುದ್ಧವಾಗಿ ಮಾಡಬೇಕು ಅನ್ನುವಂಥದ್ದು ಎಲ್ಲಾ ಕೋಡ್ ಲ್ಯಾಂಗ್ವೇಜ್ ಇರುತ್ತೆ. ಅದನ್ನೆಲ್ಲಾನು NIAನವರು ಮತ್ತೆ IBನವರು ಅದನ್ನ ಡಿಕೋಡ್ ಮಾಡಿಕೊಂಡು ಮತ್ತೆ ಅವ್ರು ಏನೇನು ಮಾತಾಡ್ತಾ ಇದ್ದಾರೆ, ಇದು ಏನಿದು ಭಾಷೆ ಅಂತ ಅನ್ನುವಂಥದ್ದು ಒಳಗೊಕ್ಕಿ ಆಮೇಲೆ ಅವ್ರು ಯಾರು ಅಂತ ಅಂದು ಅವರ ಫಾಲೋ ಅಪ್ ಮಾಡಿಕೊಂಡು ಒಳಗೋಗ್ಬೇಕಾಗ್ತದೆ. ಅಷ್ಟು ಸಡನ್ ಆಗಿ ಒಳಗೆ ನುಗ್ಗಕ್ಕಾಗೋದಿಲ್ಲ, ಅಷ್ಟು ಬಹಳ ಪರಿಣಿತರು ಇವರು ಜೈಷ್ ಇ ಮೊಹಮ್ಮದ್ ಅವರು. ಆ ಕಾರಣಕ್ಕೆ ಅದನ್ನೆಲ್ಲ ಯಾವಾಗ ನಿನ್ನೆ ಸಿಗಾಕೊಂಡ್ರು ಟ್ರೂಪ್ ಆಫ್ ಡಾಕ್ಟರ್ಸ್ ಮತ್ತೆ ಇವರೆಲ್ಲ ವಿತ್ ಅಮೋನಿಯಂ ನೈಟ್ರೇಟ್ ಬಹಳ ಯೂಜ್ ಸಾವಿರಾರು kg RDXಗಳು ಮತ್ತೆ AK-47 ರೈಫಲ್ ಮತ್ತೆ AK-56 ಮತ್ತೆ ನೂರಾರು ರೌಂಡ್ಸ್ಗಳು ಇದು ಯಾವಾಗ ಸಿಕ್ತೋ. ಹರಿಯಾಣ ಅಷ್ಟು ಹತ್ರ ಇದೆ ದೆಹಲಿಗೆ. ಮೊನ್ನೆ ಅಷ್ಟು ದೊಡ್ಡ ಆಪರೇಷನ್ ಸಿಂಧೂರ್ ಮಾಡಿ ತಪ್ಪರಾಕಿ ಕೊಟ್ಟಿದೀವಿ. ಇನ್ನೆಷ್ಟು ಧೈರ್ಯ ಇರಬೇಕು ಅವರಿಗೆ ಮತ್ತೆ ಬಂದು ಇಷ್ಟು ಸಾವಿರಾರು kg ಸ್ಫೋಟಕ ಅವರು ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೆ ಅಂತ ನೋಡಿ. ಇದು ನಮಗೂ ಹಂಗ ಅನ್ನಿಸ್ತದೆ. ಏನಪ್ಪಾ ಇದು ಬಾರ್ಡರ್ ಅಲ್ಲಿ ಇರ್ತಕ್ಕಂಥ ದೇಶಗಳು, ಪಾಕಿಸ್ತಾನ ಬಾರ್ಡರ್ ಇರ್ತಕ್ಕಂಥ ದೇಶಗಳು ಎಷ್ಟು ಅಲರ್ಟ್ ಆಗಿರ್ಬೇಕು, ಎಷ್ಟು ಬಹಳ ಅತ್ಯಂತ ಅವರು ಬರ್ತಕ್ಕಂಥವ್ರು ಓಡಾಡ್ತಕ್ಕಂಥವ್ರ ಮೇಲೆ ಸಂಶಯಗಳು ಮತ್ತೆ ಮನೆ ಬಾಡಿಗೆ ಮಾಡ್ಕೊಳ್ತಕ್ಕಂಥವ್ರು, ಆಮೇಲೆ ಇವ್ರ ಚಟುವಟಿಕೆಗಳು ಏನು ಮಾಡ್ತಾರೆ ಅಂತ ಅನ್ನುವಂಥದ್ನ ನಾವು ಅಲ್ಲಿರ್ತಕ್ಕಂಥ ಇವ್ರು ಸಾರ್ವಜನಿಕರುಗಳು ಎಲ್ಲ ಫೇಲ್ ಆಗ್ಬಿಡ್ತಾವ್ರ ಅಂತ ಅನಿಸ್ತದೆ. ಯಾಕೆಂದ್ರೆ ಇಷ್ಟೊಂದೆಲ್ಲ ಮಾಡ್ತಾ ಇದಾರೆ ಅವರು, ಇಷ್ಟೆಲ್ಲ ಕಾರ್ಯಕ್ರಮ ರೂಪಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ನಿಜವಾಗ್ಲೂ ಖಂಡಿತವಾಗ್ಲೂ ಗೊತ್ತಾಗಲೇಬೇಕು. ಅದನ್ನ ಈ ವಿಚಾರಗಳು ನೋಡಿ, ಯಾವುದೋ ಮುಖಾಂತರ ಒಂದು ಇನ್ಫಾರ್ಮೇಶನ್ ಬಂದಿದೆ, ಅದು ಬೇರೆ ವಿಚಾರ. ಬಟ್ ಬಂದಂತ ವಿಚಾರಗಳಲ್ಲಿ ಇಷ್ಟು ಇಮಿಡಿಯೇಟ್ ಆಗಿ ಅವ್ರನ್ನ ಬಲಿಯಾಗ್ತಕ್ಕಂಥ ಕೆಲಸ ಮಾಡಿದಾಗ ಒಬ್ಬನು ಸುಳ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಬಂದಾದ್ಮೇಲೆ ಇಷ್ಟೊಂದು ಅದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿರ್ತಾರೆ, ಅದು 100 ಕೋಟಿ ಖರ್ಚು ಮಾಡಿರ್ತಾರೆ ಇದುವರೆಗೂ ಈ ಒಂದು ಆಪರೇಷನ್ಗಳು ಮಾಡಲೇಬೇಕು ಅನ್ನುವಂಥದ್ದು. ಹೌದೌದು, ಖರ್ಚು ಮಾಡಿರ್ತಾರೆ. ಅದು ಏನಾದ್ರೂ ಒಂದು ಆಗ್ಲೇಬೇಕು ಅನ್ನುವಂತ ಒಂದು ಕಾರ್ಯಕ್ರಮಕ್ಕೆ ತಕ್ಷಣನೇ ಈ ಒಂದು ಸೂಸೈಡಲ್ ಅಟ್ಯಾಕ್ ನ ಮಾಡಿಬಿಡೋಣ, ಯಾಕೆಂದ್ರೆ ಎಲ್ಲ ಹಿಡಿದು ಬಿಟ್ರು, ಇಷ್ಟೆಲ್ಲ ಆಪರೇಷನ್ ಫೇಲ್ ಆಗ್ಬಿಡ್ತದೆ ಅಂತ ಅನ್ನುವಂಥದ್ದಕ್ಕೆ ನಾಳೆ ಫೈನಾನ್ಸ್ ಮಾಡೋದಿಲ್ವಲ್ಲ. ಕೆಲವು ಜನ ಯಾರು ಈ ಕೆಟ್ಟ ಮತೀಯ ಭಾವನೆ ಇಟ್ಕೊಂಡು ಈ ದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಅಯೋಗ್ಯ ಮನಸ್ಥಿತಿಯವರು ಅವರೆಲ್ಲ ಒಳ್ಳೆಯವರು ತುಂಬಾ ಜನ ಇದ್ದಾರೆ. ತುಂಬಾ ಇವ್ರ ಮಧ್ಯೆ ಇರೋ ಮತೀಯ ಕೆಟ್ಟ ಈ ಹುಳಗಳಿದಾವಲ್ಲ, ಅವರು ನಾಳೆ ದಿವಸ ಅವ್ರಿಗೆ ಸಂತೈಸಬೇಕಲ್ಲ. ಆ ಕಾರಣಕ್ಕೋಸ್ಕರ ಈ ತೀರ್ಮಾನಗಳು ಮಾಡಿಕೊಂಡು ಸಾರ್ವಜನಿಕರನ್ನಾದ್ರೂ ಕೊಂದಾಕೋಣ. ಇವ್ರು ಟಾರ್ಗೆಟ್ ಕಮಿಟ್ ಆಗಿರ್ತಾರ. ಈಗ ಜೈಷ್ ತರದ ಭಯೋತ್ಪಾದಕ ಸಂಘಟನೆಗಳು ನಾವ್ ಇಂತಿಷ್ಟು ಮಾಡೇ ಮಾಡ್ತೀವಿ ಅಂತ, ಇಂತಿಷ್ಟು ಬ್ಲಾಸ್ಟ್ ಅಥವಾ ಇಂಥದ್ದೇನೋ ಒಂದು ಮಾಡೇ ಮಾಡ್ತೀವಿ ಅಂತ. ಹೌದು, ಅವರು ಯಾವತ್ತೂ
ಅಷ್ಟೇನೆ ಅವ್ರ ಟಾರ್ಗೆಟ್ ಸ್ಟಡಿ ಮಾಡೇ ಮಾಡುದು. ಈಗ ನಾವು 2005 ಆದಂತ IAC ಅಟ್ಯಾಕ್ ತಗೊಳ್ಳಿ, ಅದು 2 ವರ್ಷ ಟ್ರೈ ಮಾಡಿದ್ದಾರೆ. 2 ವರ್ಷ ನಿರಂತರವಾಗಿ ರೆಕ್ಕಿ ಮಾಡ್ತಕ್ಕಂಥದ್ದು. ಅಲ್ಲಿಂದ ಅವನು ಅಬು ಹಂಸ ಬಂದದ್ದು, ಅವನು ಇಲ್ಲಿರ್ತಕ್ಕಂಥ ಬಿಹಾರ ಒಬ್ಬ ಹುಡುಗನ್ನ ತಯಾರು ಮಾಡ್ತಕ್ಕಂಥದ್ದು. ಆಗಲೇ ಅವನು ಹೋಗಿ ಪಾಕಿಸ್ತಾನಕ್ಕೆ 2-3 ಸಾರಿ ಟ್ರೈನಿಂಗ್ ಮಾಡ್ಕೊಂಡು ಬಂದಂತವನ್ನ ಒಂದು ಕಾಲೇಜ್ಗೆ ಇಂಡಕ್ಟ್ ಮಾಡ್ತಕ್ಕಂಥದ್ದು. ಬೆಂಗಳೂರು ಕಾಲೇಜಲ್ಲಿ ಇಂಡಕ್ಟ್ ಆದಂತವನ್ನ ಇಲ್ಲಿ ಅಸಿಸ್ಟೆನ್ಸ್ ತಗೊಳ್ಳುವಂಥದ್ದು. ಇಲ್ಲಿ ಇನ್ಫಾರ್ಮೇಶನ್ ಯಾವುದು ಒಳ್ಳೆ ಕಾಂಗ್ರಿಗೇಷನ್ ಸಿಗ್ತದೆ ನಾವು ಫೈರ್ ಮಾಡೋದಕ್ಕೆ ಅಂತ ಹೇಳಿ ನೇಪಾಳಕ್ಕೆ ಬಂದು ಎಲ್ಲಾ ದಾಖಲಾತಿಗಳು ಅಲ್ಲಿಟ್ಟು ಅಲ್ಲಿಂದ ಟ್ರಾವೆಲ್ ಮಾಡಿ ಇವನ್ನ ಅಸೋಸಿಯೇಟ್ ಮಾಡಿಕೊಂಡು ಆ ಒಂದು IAC ಅಟ್ಯಾಕ್ ಮಾಡ್ತಾನೆ ಇದ್ರೆ 2 ವರ್ಷ ಅಂತ ಆದ್ರೆ ಅವ್ರು ಎಷ್ಟು ಪ್ರಿಪರೇಷನ್ ಇರ್ತಲ್ಲ ಲೆಕ್ಕ ಹಾಕೊಂಡು.